ಅರಳಿಪೇಟೆ ಸರ್ಕಾರಿ ಶಾಲೆಗೆ ಭೂ ದಾಖಲೆ ಮಾಡಿಸಲು ಆಗ್ರಹ. ಆಮ್ ಆದ್ಮಿ ಪಾರ್ಟಿ ಮನವಿ. ನಗರದ ಉತ್ತರ ಬಡಾವಣೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಳಕ್ಕೆ ಸಂಬಂಧಿಸಿದ ಭೂ ದಾಖಲೆಗಳನ್ನು ತಕ್ಷಣ ಮಾಡಿಸಬೇಕೆಂದು ಆಗ್ರಹಿಸಿ ಆಮ್ ಆದ್ಮಿ ಪಾರ್ಟಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯ ವೇಳೆ ಎಎಪಿ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಅರಳಿಪೇಟೆಯಲ್ಲಿರುವ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1935ರಲ್ಲಿ ಸ್ಥಾಪನೆಯಾದ ಪುರಾತನ ಶಿಕ್ಷಣ ಸಂಸ್ಥೆಯಾಗಿದ್ದು ಹಲವು ದಶಕಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಇದೆ ಎಂದು ಹೇಳಿದರು. ಶಾಲೆಯ ಸ್ಥಾಪನೆಗೆ ಸಂಬಂಧಿಸಿದ ದಾಖಲಾತಿಗಳಿಗೆ ಹಳೆಯ ವಿದ್ಯಾರ್ಥಿಗಳ ನೋಂದಣಿ ಪುಸ್ತಕಗಳು ಹಾಗೂ ಕೆಲವು ಕೈಬರಹದ ದಾಖಲೆಗಳು ಮಾತ್ರ ಲಭ್ಯವಿದ್ದು, ಶಾಲೆಯ ಸ್ಥಳಕ್ಕೆ ಸಂಬಂಧಿಸಿದ ಅಧಿಕೃತ ಭೂ ದಾಖಲೆಗಳು ಇಲ್ಲದಿರುವುದು ಆತಂಕಕಾರಿ ಸಂಗತಿ ಎಂದು ಅವರು ತಿಳಿಸಿದರು. ಶಾಲೆಯ ಉದ್ದ, ಅಗಲ ಹಾಗೂ ಒಟ್ಟು ವಿಸ್ತೀರ್ಣದ ಕುರಿತು ಸರಿಯಾದ ದಾಖಲೆಗಳು ಇಲ್ಲದಿರುವುದರಿಂದ ಭವಿಷ್ಯದಲ್ಲಿ ಈ ಜಾಗದ ಮೇಲೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ, ಜಿಲ್ಲಾ ಪಂಚಾಯಿತಿ ಹಾಗೂ ಹಾಸನ ನಗರಸಭೆಯು ಈ ಶಾಲೆಯ ಸ್ಥಳಕ್ಕೆ ಸಂಬಂಧಿಸಿದ ದೃಢೀಕೃತ ದಾಖಲೆಗಳು ಲಭ್ಯವಿಲ್ಲ ಎಂದು ಅವರು ಆರೋಪಿಸಿದರು. ನಗರದ ಹೃದಯ ಭಾಗದಲ್ಲಿರುವ ಈ ಶಾಲೆಯ ಜಾಗ ಬಹಳ ಬೆಲೆ ಬಾಳುವಂತದ್ದಾಗಿದ್ದು, ಮುಂದಿನ ದಿನಗಳಲ್ಲಿ ಕೆಲ ಪ್ರಭಾವಿ ವ್ಯಕ್ತಿಗಳು ಅಥವಾ ಖಾಸಗಿ ವ್ಯಕ್ತಿಗಳು ಈ ಜಾಗವನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಶಾಲೆಯ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತವಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಆದ್ದರಿಂದ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಕೂಡಲೇ ಗಮನ ಹರಿಸಿ ಶಾಲೆಯ ಸ್ಥಳವನ್ನು ಅಳೆಯಿಸಿ ಅದರ ಉದ್ದ, ಅಗಲ ಹಾಗೂ ಒಟ್ಟು ವಿಸ್ತೀರ್ಣವನ್ನು ದಾಖಲಾತಿಗಳಲ್ಲಿ ಸ್ಪಷ್ಟವಾಗಿ ನಮೂದಿಸಿ ಶಾಲೆಯ ಹೆಸರಿಗೆ ಭೂ ದಾಖಲೆಗಳನ್ನು ಮೂಡಿಸಬೇಕು ಎಂದು ಆಗ್ರಹಿಸಿದರು. ಸರ್ಕಾರಿ ಶಾಲೆ ಇದೆ ಅನ್ನೋದಕ್ಕೆ ಸರ್ಕಾರದ ಹತ್ರ ದಾಖಲಾತಿಗಳೇ ಇಲ್ಲ. ಅದು ಯಾವಾಗ ಓಪನ್ ಆಗಿದೆ, ಅದರ ಅಳತೆ ಎಷ್ಟು, ಉದ್ದ ಎಷ್ಟು, ಯಾರ ಹೆಸರಲ್ಲಿ ಇರಬೇಕು, ಅದು ಏನೂ ಇಲ್ಲ. ಈಗ ಉದಾಹರಣೆ ಎಕ್ಸಾಂಪಲ್ ಹೇಳ್ತೀನಿ, ಮುನ್ಸಿಪಲ್ ಹೈಸ್ಕೂಲ್ ಇತ್ತು, ತುಂಬ ಫೇಮಸ್ ಆಗಿತ್ತು. ಇವತ್ತು ಅದನ್ನು ಹೊಡೆದಾಕ್ಬಿಟ್ಟು ಬೇರೆ ಕಟ್ಟಿಬಿಟ್ರು. ಆದರೆ ನಿಮಗೆ ಅರಣ್ಯ ಇಲಾಖೆ ಯಾವ್ದಾರು ಆಫೀಸ್ ಇದ್ದರೆ ಇದು ಅರಣ್ಯ ಇಲಾಖೆ ಸೇರಿದ್ದು ಅಂತ ಇರುತ್ತೆ, ಆರೋಗ್ಯ ಇಲಾಖೆಗೆ ಸೇರಿದ್ದು ಅಂತ ಇರುತ್ತೆ. ಆದರೆ ಶಿಕ್ಷಣ ಇಲಾಖೆಗೆ ಸೇರಿದ್ದು ಅನ್ನೋದಕ್ಕೆ ಯಾವ ಪೂರ್ವಭಾವಿ ದಾಖಲಾತಿಗಳು ಇಲ್ಲ. ಅಂದರೆ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಶಿಕ್ಷಣನ ಯಾವ ಮಟ್ಟಿಗೆ, ಸಾರ್ವಜನಿಕ ಶಿಕ್ಷಣನ ಸರ್ಕಾರ ಉಚಿತವಾಗಿ ಶಿಕ್ಷಣ ಕೊಡಬೇಕಾಗಿರೋ ಒಂದು ದೇಗುಲನ್ನು ಎಷ್ಟು ಚೆನ್ನಾಗಿ ಇಡಬೇಕು ಅದನ್ನು ಇಡ್ತಾ ಇಲ್ಲ ಅವರು. ಅದನ್ನು ತುಂಬ ನೆಗ್ಲೆಕ್ಟ್ ಮಾಡಿ, ಯಾಕಂದರೆ ಇವತ್ತು ಶಿಕ್ಷಣ ಖಾಸಗೀಕರಣ ಆಗಿದೆ, ಎಲ್ಲ ರಾಜಕಾರಣಿಗಳ, ಪ್ರಭಾವಿ ರಾಜಕಾರಣಿಗಳ ಕೈ ಸೇರಿದೆ. ಹಾಗಾಗಿ ಬಡವ್ರ ಮಕ್ಕಳಿಗೆ ಉನ್ನತ ಶಿಕ್ಷಣ ಕನಸಾಗಿದೆ. ಈ ವೇಳೆ ಎಎಪಿ ಪಾರ್ಟಿಯ ಆನಂದ್, ತೇಜೂರ್, ಮಂಜಣ್ಣ, ಮಧು, ಶಂಕರ್ ಇತರರು ಉಪಸ್ಥಿತರಿದ್ದರು.